ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರಾಗಿರುವಂಥ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಚಪಾತಿ ಅಥವಾ ರೊಟ್ಟಿ ಎರಡೂದ್ರಲ್ಲೂ ನೀವು ಇದನ್ನ ಮಾಡ್ಬೋದು. ಇದೇನು ಹೊಸ ರೆಸಿಪಿ ಅಲ್ಲ, ಹಳೇದೇ ರೆಸಿಪಿ. ನಮ್ಮ ಅಮ್ಮ ಮತ್ತು ಅತ್ತೆಯರು ನಾವು ಎಲ್ಲ ಚಿಕ್ಕವರಿದ್ದಾಗ ಇದನ್ನು ನಮಗೆ ಮಾಡಿಕೊಡ್ತಿದ್ರು. ಆದರೆ ಅವರು ಈ ರೊಟ್ಟಿನ ಎಣ್ಣೆಯಲ್ಲಿ ಕರಿತಿರಲಿಲ್ಲ. ಅವರು ಸ್ವಲ್ಪ ಪಾಪ ಎಣ್ಣೆ ರೊಟ್ಟಿಗೆ ನೀರು ಸಿಮೆ ಕೊಡ್ತಿದ್ರು. ಚಪಾತಿ ರೊಟ್ಟಿ ಮೇಲೆ ನಾವೆಲ್ಲ ಭಾಳ ಜನ ಇದ್ದೀವಿ. ಅವಾಗ ರೊಟ್ಟಿ ಚಪಾತಿ ಮಾಡಿದ್ರೆ ಅಕಸ್ಮಾತ್ ಏನಾದರೂ ಉಳಿದ್ರೆ ಈ ರೀತಿ ನೀರು ಸಿಮ್ ಕೊಡೋದವರು ನಾನು ಈಗ ಮಾಡೋಕ್ಕಂತಿಲ್ಲ, ಆ ಡಿಶ್ ನಮಗೆ ಮಾಡಿಕೊಡ್ತಿದ್ರು. ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಲಿ ಕರೆದು ಈಗಿನ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ನಾನು ಮಾಡಿಲಿ ತೋರಿಸ್ತಿದ್ದೀನಿ. ಭಾಳನೇ ರುಚಿಯಾಗಿ ಬಂದಿತ್ತು. ಒಂದು ಸರ್ತಿ ಯಾವುದೇ ರೆಸಿಪಿ ಆದರೂ ಒಂದು ಸರ್ತಿ ಟ್ರೈ ಮಾಡಿದಾಗಲೇ ಅದರದ್ದು ನಮಗೆ ರುಚಿ ಗೊತ್ತಾಗುತ್ತೆ. ಬರ್ರಿ ಹೆಂಗೆ ಮಾಡಿದೆ ಅಂತ ಹೇಳೋದು ತೋರಿಸ್ತೀನಿ. ನೋಡ್ರಿ, ಎಣ್ಣೆ ಇತ್ತಲ್ಲ, ಅದು ರೊಟ್ಟಿ ಕರ್ಕೊಂಡು ಎಣ್ಣೆ ಇತ್ತಲ್ಲ, ಅದೇ ಎಣ್ಣೆಯೊಳಗೆ ನಾನು ಶೇಂಗಾನ ಹಾಕ್ಕೊಂಡು ಕರ್ಕೊಂಡು ತಗೊಂಡೆ. ಶೇಂಗಾನ ಪೂರ್ತಿಯಾಗಿ ಕರ್ಕೊಂಡು ತಗೊಂಡೆ. ಈಗ ನಾನು ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ ಹಣ್ಣು, ಅಂದರೆ ನಿಮ್ಗೆ ರೊಟ್ಟಿ ಚಪಾತಿ ಎಷ್ಟು ಅದಾವು ಅದ್ರ ಮೇಲೆ ನೀವು ಈರುಳ್ಳಿನ ಟೊಮೆಟೊ ಹಣ್ಣನ್ನು ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ ಹಣ್ಣು ತೊಗೊಂಡಿನಿ. ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ತೊಗೊಂಡಿನಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಣ್ಣು ಹಾಕಿ ನಾನು ಇದಕ್ಕೆ ಕೊತ್ತಂಬರಿನ ಸೈಡಿಗೆ ಎತ್ತಿಟ್ಟಿದ್ದೀನಿ. ಅಷ್ಟೂ ಹಾಕಿ ನಾನಿಲ್ಲಿ ಒಗ್ಗರಣೆ ಮಾಡಿಕೊಂಡೆ. ಇದಕ್ಕೆ ಈ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಒಂದು ಸ್ವಲ್ಪ ಅದು ಬೇಯಬೇಕು. ಈರುಳ್ಳಿ ಟೊಮೆಟೊ ಹಣ್ಣು ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಉಪ್ಪು ಹಾಕಿ ಬೇಯಿಸ್ಕೊಂಡು ನಂತರ ಅದಕ್ಕೆ ನಾನು ಅರಿಶಿನ ಪುಡಿ ಮತ್ತು ನಾನು ಮಸಾಲೆ ಪುಡಿ ಹಾಕ್ತಿದ್ದೀನಿ. ಇದಕ್ಕೆ ಭಾಳನೇ ಟೇಸ್ಟ್ ಕೊಡುತ್ತೆ. ನಾನು ಮನೇಲಿ ಮಾಡಿರೋಂಥ ಮಸಾಲೆ ಪುಡಿ ಇದು ಭಾಳನೇ ಚೆನ್ನಾಗೈತಿ. ಇಲ್ಲಿ ನಾನು ಅದಕ್ಕೆ ಅರಿಶಿನ ಪುಡಿ ಹಾಕಿಲ್ಲ ಮಸಾಲೆ ಪುಡಿಗೆ, ಹಾಗಾಗಿ ಒಂದು ಸ್ವಲ್ಪ ಕಪ್ಪ ಕಾಣ್ತೈತಿ. ಆದರೆ ಅರಿಶಿನ ಪುಡಿ ನಾನು ಸಪ್ರೇಟಾಗಿ ಹಾಕೋದ್ರಿಂದ ಅರಿಶಿನ ಪುಡಿ ಇಲ್ಲಿ ನಾನು ಹಾಕಿಲ್ಲ. ಒಂದು ಸರ್ತಿ ಆ ಮಸಾಲೆ ಪುಡಿದು ವಿಡಿಯೋ ನೋಡಿ ನೀವು ಮನೇಲಿ ಟ್ರೈ ಮಾಡಿರಿ. ನೋಡ್ರಲ್ಲಿ ಮಸಾಲೆ ಪುಡಿ ಹಾಕ್ಕೊಂಡೆ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗಿಳಿಸ್ಕೊಂಡಿನಿ. ಅದೊಂದು ಸ್ವಲ್ಪ ಜಾಸ್ತಿ ಇತ್ತು ಒಗ್ಗರಣೆ, ಹಾಗಾಗಿ ತೆಗೆದಿಟ್ಕೊಂಡಿನಿ. ನೋಡ್ರಿ ಕ್ರಿಸ್ಪಿ ಆಗ್ಯಾವು, ಭಾಳನೇ ಕ್ರಿಸ್ಪಿ ಆಗ್ತಾವೆ. ಎಣ್ಣೆ ಕರಿತೀವಲ್ಲ, ಹಾಗಾಗಿ ಭಾಳ ಕ್ರಿಸ್ಪಿ ಆಗ್ತಾವೆ. ನೀವು ಚಪಾತಿ ಬೇಕಿದ್ರೆ ರೊಟ್ಟಿ ಎರಡೂ ನೀವು ಮಾಡ್ಕೋಬೋದು. ಒಗ್ಗರಣೆ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಜಾಸ್ತಿ ಇತ್ತದು ಒಗ್ಗರಣೆ, ಹಾಗಾಗಿ ನಾನು ಒಂದು ಬಟ್ಲದಾಗ ತೆಗೆದಿಟ್ಕೊಂಡು ಉಳಿದಿರುವಂಥ ಒಗ್ಗರಣೆಗೆ ನಾನು ಈ ರೊಟ್ಟಿನ ಮುರಿದು ಹಾಕ್ಕೊಳಕ್ಕೆ ಕುಂತೀನಿ. ನಿಮಗೆ ಬೇಕಿದ್ರೆ ನಿಮಗೆ ಎಷ್ಟು ಬೇಕಷ್ಟು ರೊಟ್ಟಿನ ಮುರಿದು ಹಾಕ್ಕೊಂಡು ಒಗ್ಗರಣೆನ ನೀವು ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಲಿ ನಾನು ಪೂರ್ತಿ ಸಣ್ಣಗೆ ಬೇಕಂದ್ರೆ ಪುಡಿನೂ ನೀವು ಮಾಡಿ ಹಾಕೋಬೋದು. ಇಲ್ಲೊಂದು ಸ್ವಲ್ಪ ನಂಗೆ ಬಾಯಿಗೆ ಸಿಗಬೇಕಂತೇಳಂದ್ರೆ ಒಂದು ಸ್ವಲ್ಪ ದೊಡ್ಡಕ್ಕೆ ಇಟ್ಟು ನೀವು ಬಾಯಿಗೆ ಸಿಗಬೇಕು ಅಂದರೆ ಒಂದು ಸ್ವಲ್ಪ ದೊಡ್ಡಕ್ಕೆ ಇಟ್ಕೊಂಡು ಮಾಡ್ಕೊರಿ. ಇಲ್ಲಾಂದ್ರೆ ಪುಡಿನೂ ನೀವು ಮಾಡ್ಕೊಳಕ್ಕೆ ಬರ್ತೈತಿ. ಒಗ್ಗರಣೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕಲಿಸ್ಕೊಂಡು ನಾನು ಮೇಲೆ ಇಲ್ಲಿ ಕೊತ್ತಂಬರಿ ಮತ್ತು ಕೊಬ್ಬರಿನ ಹಾಕೀನಿ. ಇದು ಅದಕ್ಕೆ ಭಾಳ ಟೇಸ್ಟ್ ಕೊಡ್ತೈತಿ. ಒಂದು ಸ್ವಲ್ಪ ಕುರುಕುರುನು ಅಂತಿರ್ತಾವೆ, ಆಮೇಲೆ ಮೆತ್ತಗೂ ಇರ್ತಾವೆ. ಭಾಳನೇ ನೀವು ಅದು ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ನೀವು. ಹಾಗೆ ಮೇಲೆ ಒಂದು ಸ್ವಲ್ಪ ನಾನು ಪುಟಾಣಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮೇಲೆ ಒಂದು ಸ್ವಲ್ಪ ಈಗ ನಾನು ಶೇಂಗಾ ಕರೆದಿಟ್ಟಿದ್ನಲ್ಲ ಅದನ್ನು ಇದ್ರ ಮೇಲೆ ಹಾಕ್ತೀನಿ. ನಾನು ಇದ್ರ ಮೇಲೆ ಕೊತ್ತಂಬರಿ ಮತ್ತು ಕೊಬ್ಬರಿ ಹಾಕಿ ನಾನು ಸರ್ವ್ ಮಾಡ್ತೀನಿ. ಎಷ್ಟು ರುಚಿಯಾಗಿತ್ತು ಅಂತ ಅಂದ್ರೆ ಒಂದು ಸರ್ತಿ ನೀವು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನೋಡಿದಾಗ್ಲೇ ನಾನು ಪದೇ ಹೇಳ್ತಿರ್ತೀನಿ, ಟ್ರೈ ಮಾಡಿ ನೋಡಿದಾಗ್ಲೇ ಅದ್ರ ರುಚಿ ಏನಂತ ನಮಗೆ ಗೊತ್ತಾಕತಿ. ನಮ್ಮ ರುಚಿಕರವಾದಂಥ ರೊಟ್ಟಿ ರೆಸಿಪಿ ಬೆಳಗ್ಗೆ ಟಿಫಿನ್ಗಾದ್ರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು. ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.